ನೋಡಿ ನಿನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ, ಬುಲ್ಲಿಶ್ ಎಲ್ಲ ಇರುತ್ತೆ ಮಾರ್ಕೆಟು, ಬೇರಿಷ್ಗೆ ಹೋಗೋಕ್ಕೆ ಯಾವುದೇ ನನಗೆ ಕಾಣ್ತಾ ಇಲ್ಲ ಅಂತಂದೆ. ಅದು ಆ ಥರ ಇತ್ತು ನಿನ್ನೆ ಮಾರ್ಕೆಟು. ಯಾವುದೇ ಥರದ ಬುಲ್ಲಿಶ್ ಇಲ್ಲ, ಬೇರಿಶ್ ಇಲ್ಲ, ಬುಲ್ಲಿಶ್ ಇರೋದು. ಬುಲ್ಲಿಶ್ ಎಲ್ಲ ಆಗುತ್ತೆ ಅಂತ ನನಗೆ ಏನೋ ಅನಿಸ್ತಾನೂ ಇಲ್ಲ ಅಂತ ನಾನು ಹೇಳಿದೆ. ಬಟ್ ಆದರೆ ಮೇಜರ್ ನಿಮಗೆ ಗೊತ್ತಿರಬೇಕು, 4 ಅವರ್ಸಲ್ಲಿ ಅದು ಸಪೋರ್ಟಿಗೆ ಬರ್ತಾಯಿದೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೆ. ಹಂಗಾಗಿ ನಾನು ಇವತ್ತು 2 ಟ್ರೇಡ್ನ ಪ್ಲ್ಯಾನ್ ಮಾಡಿದೆ. ಒಂದು ಪುಟ್ ಸೈಡು ಯಾವಾಗ ಅಂದರೆ ಫಸ್ಟ್ ಕ್ಯಾಂಡ್ಲೆ ಎಂಟ್ರಿ ಮಾಡಿದೆ. ಪುಟ್ ಸೈಡಲ್ಲಿತ್ತು ಮಾರ್ಕೆಟು. ಯಾವಾಗ ಈ ಸಪೋರ್ಟ್ ಲೈನಿಗೆ ಹೋಗಿ ಟಾಕ್ಕಂತ ಹೆಚ್ಚಾಗಿ ಕೆಳಗೆ ಬರಬೇಕಾದ್ರೆ ಮತ್ತು ನನಗೆ ಇಲ್ಲಿ ಬರುತ್ತೆ ಅಂತ ಗೊತ್ತಿತ್ತು. ಸೊ ಮಾಡಿದೆ, ಸ್ವಲ್ಪ ಪ್ರಾಫಿಟ್ ಆಯಿತು, ಜಾಸ್ತಿ ಏನಾಗಲಿಲ್ಲ. ಈ ರೆಕ್ಟ್ಯಾಂಗಲ್ ಬಾಕ್ಸ್ ಬಿಟ್ಟಾಗ ಒಂದು ಟ್ರೇಡ್ ಮಾಡೋಣ ಅಂತ ಹಾಕೊಂಡು ಕೂತ್ಕೊಂಡಿದ್ದೆ. ಸೊ ಅದೇ ರೆಕ್ಟ್ಯಾಂಗಲ್ ಬಾಕ್ಸ್ ಪಿನ್ನ 4 ಅವರ್ಸಲ್ಲೂ ಕೂಡ ಹಾಕಿದ್ದೀನಿ. ನಾನು ನಿಮ್ಗೆ ಗಮನಿಸ್ಬೋದು, 4 ಅವರ್ ಕ್ಯಾಂಡಲ್ ಇದು ನೋಡಿ. 4 ಅವರ್ಸಲ್ಲಿ ಆ ರೆಕ್ಟ್ಯಾಂಗಲ್ ಬಾಕ್ಸು, ಈ ರೆಕ್ಟ್ಯಾಂಗಲ್ ಬಾಕ್ಸ್ ಹಾಕ್ಕೊಳೋದು ನೀವು ಕಲಿಬೇಕು. ಇದು ಹಾಕ್ಕೊಂಡ್ರೆ ಮಾತ್ರ ಪ್ರಾಫಿಟ್ ಮಾಡೋಕ್ಕಾಗೋದು. ನೋಡಿ ಇದೇ ಥರ ಹಾಕ್ಕೊಂಡಿದೆ. ಬಟ್ ನಿಮಗೆ ಗೊತ್ತಿರಬೇಕು ಮಾರ್ಕೆಟು ಬೇರೆ ಟ್ರೆಂಡಲ್ಲಿ ಇರುತ್ತೆ ಅಂತ ಇದ್ದಾಗ ನೀವು ಪ್ರಾಫಿಟ್ ಮಾಡೋಕ್ಕಾಗುತ್ತೆ. ನೋಡಿ ಇಲ್ಲೂ ಅಷ್ಟೇ, ರೆಕ್ಟ್ಯಾಂಗಲ್ ಬಾಕ್ಸ್ ಬಿಟ್ಟಾಗ ನನ್ನ ಪಂಚ್ ಇಲ್ಲೇ ಇತ್ತು ನೋಡಿ. ಆರೋ ಹೆಡ್ ನೋಡ್ಕೊಳ್ಳಿ, ಮೇಲೆ ಒಂದು ಕೆಳಗೊಂಡು. ಇದು ಎಂಟ್ರಿ, ಇದು ಎಕ್ಸಿಟ್ ಆದರೆ ಈ ಥರ ಬರುತ್ತೆ. ಇದು ಅಷ್ಟೇ, ಇಲ್ಲಿ ಎಂಟ್ರಿ, ಇದು ಎಕ್ಸಿಟ್ ಇದೆ ಕ್ಯಾಂಡಲಲ್ಲಿ. ಬಟ್ ಪ್ರಾಫಿಟ್ ಜಾಸ್ತಿ ಆಗಿಲ್ಲ, ಇದರಲ್ಲಿ ಪ್ರಾಫಿಟ್ ಆಯ್ತು ನನಗೆ. ಸೊ ನೋಡಿ ನಾನು ತೊಗೊಂಡಿದ್ದು ಪ್ರೀಮಿಯಮ್ಮು ಎಲ್ಲಿಗೆ ಹೋಗ್ತಾ ಇದೆ, 200 ಹತ್ರ ಹೋಗ್ಬೇಕಿದು. ಮೇ ಬಿ 180, 185, 186, 190 ತನಕ ಹೋಗೇ ಹೋಗುತ್ತೆ. ಈ ಲೈನ್ನ ಕ್ರಾಸ್ ಮಾಡಬಾರ್ದು. ನಿಫ್ಟಿ ಕ್ರಾಸ್ ಮಾಡಿದ್ರೆ ಮತ್ತೆ ಬೇರಿಸ್ ನೋಡ್ಬೇಕಾಗತ್ತೆ ನಾವು. ನೋಡಿ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಬರಬೇಕು, ಸಪೋರ್ಟಿಗೆ ತೊಗೊಂಡೇ ಹೋಗ್ಬೇಕಲ್ಲ ಮಾರ್ಕೆಟು ಅಂತ ಅವತ್ತಿಂದ ಹೇಳ್ತಾಯಿದ್ದೀನಿ. ನನ್ನ ವೀಡಿಯೋನ ಯಾರು ನೋಡಿಲ್ವಾ ನೋಡಿ, ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಡ್ತೀನಿ. ಆ ರೆಕ್ಟ್ಯಾಂಗಲ್ ಬಾಕ್ಸ್ ಹಾಕೊಳೋದು ಹೆಂಗೆ, ಏನು ಎಂತು ಅಂತ ಹೇಳ್ತೀನಿ. ಯಾವಾಗ ಈ ಲೈನ್ ಏನಾದ್ರು 25,851, 52 ಬಿಟ್ಟರೆ ನಿಫ್ಟಿಲಿ ಸಿಕ್ಕಾಪಟ್ಟೆ ಬೇರಿಸ್ ನೋಡ್ಬೇಕಾಗುತ್ತೆ. ಅವಾಗ ಈ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಕೊಟ್ಟರೆ ಮಾತ್ರ. ಓಕೆನಾ, ಬಾಯ್ ಬಾಯ್.